ನಾಳೆ ಮಧ್ಯಾಹ್ನ ನಮ್ಮಲ್ಲಿಗೆ ಊಟಕ್ಕೆ ಬನ್ನಿ, ವೇಣು ಮನಪೂರ್ವಕವಾಗಿ ಹೇಳಿದ. ವಿಜಯ್ ತನಗೆ ಕೆಲಸವಿರೋದೆಂದು ಹೇಳಿ ಹೋದ. ಅವನು ಹೋದ ಎಷ್ಟೋ ಹೊತ್ತಿನವರೆಗೂ ವೇಣು ಅವನ ವ್ಯಕ್ತಿತ್ವವನ್ನೇ ಮೆಲುಕು ಹಾಕ್ತಿದ್ದ. ಕಾಲೇಜಿನ ಜೀವನದ ಸ್ವಾರಸ್ಯಗಳನ್ನು ಹೇಳಿ ನಗಿಸುತ್ತಿದ್ಲು ಜಯಂತಿ. ಬಹಳ ಹೊತ್ತಿನ ಮೇಲೆ ಜಯಂತಿಯವರ ತಾಯಿ ಬಂದರು. ಅವರ ಮೇಕಪ್ ಹುಡುಗಿಯರನ್ನು ನಾಚಿಸುತ್ತಿದ್ದು. ತೊಟ್ಟಿದ್ದ ತಿಳಿ ನೀಲಿ ಬಣ್ಣದ ಅಮೇರಿಕನ್ ಜಾರ್ಜೆಟ್ ಸೀರೆ, ಅದೇ ಬಣ್ಣದ ಬ್ಲೌಸ್, ಮುಡಿಯನ್ನು ನವೀನ ರೀತಿಯಲ್ಲಿ ಕಟ್ಟಿದ್ದು. ಅದರಲ್ಲಿ ಒಂದು ಅರಳಿದ ಗುಲಾಬಿ ಹೂ, ತುಟಿಗೆ ಬಣ್ಣ, ಮುಖಕ್ಕೆ ಬಹಳ ಅಲಂಕಾರ ಸಾಧನಗಳನ್ನು ಬಳಸಿ ನಾಜೂಕಿನಿಂದ ಸಿಂಗರಿಸಿಕೊಂಡಿದ್ರು. ಅವೆಲ್ಲ ಉದ್ದೇಶಗಳು ತಾವಿನ್ನು ಹುಡುಗಿ ಎಂದು ಸಾಬೀತು ಮಾಡಲು ಹೊರಟಿರುವ ಹಾಗೆ ಕಂಡಿತು. ಸವಿತಾ ಅಚ್ಚರಿಯಿಂದ ಕಣ್ಣರಳಿಸಿ ನೋಡಿದ್ಲು. ಒಂದೆರಡು ಸಲ ಹಿಂದೆ ಅವರನ್ನು ನೋಡಿದ್ರೂ ಇಷ್ಟೆಲ್ಲ ಗಮನಿಸುವ ಅವಕಾಶ ಸಿಕ್ಕಿರಲಿಲ್ಲ. ಸುಸ್ತಾಗಿ ಕೂತ್ಲು. ವೇಣು ಅಪರೂಪಕ್ಕೆ ಮಡದಿಯನ್ನು ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ ಎಂದು ಒಂದು ರೀತಿಯಲ್ಲಿ ನವೀನ ಮಾದರಿಯಲ್ಲೇ ಉಚ್ಚರಿಸಿದ್ಲು. ಆ ಮಾದರಿ ಆಕರ್ಷಕ ಎನಿಸಿತು. ಸುಮ್ಮನೆ ನಸುನಕ್ಕ ವೇಣು. ಸವಿತಾ ತುಟಿಯ ಮೇಲೆ ನಗುವನ್ನು ಅರಳಿಸಿದ್ಲು. ಆಮೇಲೆ ಮಾತನಾಡಿದ್ದು ಅವರ ವೈಯಕ್ತಿಕ ವಿಷಯ. ಬಹಳ ಹೆಮ್ಮೆಯಿಂದ ತಮ್ಮ ಬಗ್ಗೆ ಹೇಳ್ಕೊಂಡ್ರು. ತಮ್ಮ ಕಾಯಿಲೆಗಳ ದೊಡ್ಡ ಪಟ್ಟಿಯನ್ನೇ ಕೊಟ್ಟರು. ತಮ್ಮ ದೇಹದ ಸೂಕ್ಷ್ಮತೆಯ ವಿವರಣೆಯನ್ನು ಸುಮಾರಾಗಿ ಮಾಡಿಕೊಟ್ರು. ನಂಗಿನ್ನು 35 ವರ್ಷ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಅನುಭವಿಸಬೇಕಾಗಿದೆ. ಸುಸ್ತಾದವಳಂತೆ ಸವಿತಾ ಸೋಫಾಕ್ಕೆ ಒರಗಿದ್ಲು. ಗಾಜಿನ ಲೋಟದಲ್ಲಿ ತಂಪು ಪಾನೀಯ ಬಂತು. ಅದರಿಂದ ಸ್ವಲ್ಪ ಚೇತರಿಸಿಕೊಳ್ಳುವ ಅವಕಾಶ ಸವಿತಾಳಿಗಾಯಿತು. ಇನ್ನು ಮಿಕ್ಕವರ ಪರಿಸ್ಥಿತಿ ಹಾಗೇನೂ ಇರಲಿಲ್ಲ. ಅವರ ಈ ಮಾತುಗಳನ್ನು ಎಷ್ಟು ಬಾರಿ ಕೇಳಿದ್ರೂ ಎಣಿಕೆ ಇಡೋದು ಕಷ್ಟವಾಗಿತ್ತು. ಜಯಂತಿಯ ಮುಖ ನೋಡಿದ್ಲು. ಅವಳು ನೋಡಿರದಿದ್ರೂ ಅವಳಿಗೊಬ್ಬ ಅಣ್ಣನಿರುವ ಸಂಗತಿ ಅವಳಿಗೆ ಗೊತ್ತುಂಟು. ತಲೆ ಕೆದರಿಕೊಂಡು ಮನಸ್ಸಿನಲ್ಲಿಯೇ ನಕ್ಕು ಸುಮ್ಮನಾದ್ಲು. ಅವರ ಮಾತಿಗೆ ಯಾವ ರೀತಿಯ ಪ್ರತಿಕ್ರಿಯೆಯು ತೋರೋದು ಅವಳಿಂದ ಸಾಧ್ಯವಾಗದೆ ಹೋಯಿತು. ವಿಜಯ್ ಹೊರಟೋದ್ನ? ಉದಾಸೀನದಿಂದ ಮಗಳನ್ನು ಕೇಳಿದ್ರು. ಆಗ್ಲೇ ಹೋದ. ಆ ವಿಷಯ ಹೇಳುವಲ್ಲಿ ಅವಳಿಗೆ ಯಾವ ಆಸಕ್ತಿಯೂ ಇರಲಿಲ್ಲ. ದುರಂಕಾರ ಎಷ್ಟು ಸೊಕ್ಕಿದೆ ನೋಡು. ಸದ್ಯ ಡಾಕ್ಟರ್ ಇವತ್ತು ಊರಲ್ಲಿ ಇರೋಲ್ಲ ಅಂತ ಹೇಳಿ ಹೋಗಿದ್ದಾರೆ. ಇನ್ನು ಬೇರೆ ಡಾಕ್ಟರನ್ನು ಕರೆಸಬೇಕಾಗುತ್ತೆ. ಕೋಪ ಬೇಡ, ಆಯಾಸ ಇನ್ನು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಊಟಕ್ಕೆ ಒತ್ತಾಯದಿಂದ ಅಲ್ಲೇ ನಿಲ್ಲಿಸ್ಕೊಂಡ್ರು. ತಾಯಿ ಎದ್ದು ಹೋದ ಮೇಲೆ ಜಯಂತಿ ವ್ಯಥೆಯಿಂದ ಹೇಳ್ಕೊಂಡ್ಳು. ತಾಯಿ ತಂದೆಯರನ್ನು ಒಮ್ಮೆಲೆ ಕಳೆದುಕೊಂಡು ಅನಾಥನಾದ ವಿಜಯ್ ಕಡೆ ನೋಡಲು ಅಲ್ಲ. ಆಗ ಅವನ ತಂದೆ ಸ್ನೇಹಿತರು ವಿದ್ಯಾಭ್ಯಾಸ ಕೊಡಿಸಿ ಮಗನಂತೆ ನೋಡಿಕೊಂಡು ಸಮಾಜದಲ್ಲಿ ಗಣ್ಯ ವ್ಯಕ್ತಿಯನ್ನಾಗಿ ಮಾಡಿದ್ರು. ಹಿಂದೆ ಅವನು ಬಂದರೆ ಬಹಳ ಅಸಡ್ಡೆಯಿಂದ ಕಾಣ್ತಿದ್ರು, ಹೀಯಾಳಿಸಿ ಮಾತನಾಡ್ತಿದ್ರು. ಈಗ ಅವನೊಬ್ಬ ಗಣ್ಯ ವ್ಯಕ್ತಿ. ಜವಾಬ್ದಾರಿ ತಮ್ಮ ಮೇಲೆ ಬೀಳಲು ಸಾಧ್ಯವಿಲ್ಲವೆಂದು ಅರಿತ ಮೇಲೆ ಅವನನ್ನು ಆದರಿಸುತ್ತಿದ್ರು. ನೋವುಂಡ ವಿಜಯ್ ಇವರ ಮೇಲೆ ಕೋಪ ದ್ವೇಷ ಸಾಧಿಸದಿದ್ರೂ ಎಂದೋ ಬಂದು ಇಲ್ಲಿ ಉಳಿಯುತ್ತಿರಲಿಲ್ಲ. ಬೆಂಗಳೂರಿಗೆ ಬಂದಾಗ ರಕ್ತ ಸಂಬಂಧ ನೆನೆಸ್ಕೊಂಡು ಮನೆಗೆ ಬಂದು ಹೋಗ್ತಿದ್ದ. ಅಷ್ಟು ಬಿಟ್ಟು ಅವರೊಡನೆ ಯಾವ ಸಂಬಂಧವೂ ಇರಲಿಲ್ಲ. ಚೇಚೆ ಎಂದ್ಕೊಂಡ ವೇಣು. ಇವರ ಧೋರಣೆ ಅವನಿಗೆ ಬೇಸರವನ್ನು ಉಂಟು ಮಾಡಿತು. ವಿಜಯ್ ಬಗ್ಗೆ ಸಹಾನುಭೂತಿ ಉಂಟಾಯಿತು. ಮೂರ್ತಿಯವರು ಕಾಂಟ್ರಾಕ್ಟಿನ ಮೋಸದ ಬಗ್ಗೆ ಅವನಿಗೇನೂ ತಿಳಿದಲ್ಲ. ಮನುಷ್ಯ ಕುಟಿಲತೆಗೆ ಹೆಸರಾದವನು. ಊಟವೇನೋ ಭರ್ಜರಿಯಾಗಿತ್ತು. ಆ ವೇಳೆಗೆ ಮೂರ್ತಿಯವರು ಬಂದು ಸೇರಿದ್ರು. ಅವರ ಬಗ್ಗೆ ಅವರೇ ಜಂಬ ಕೊಚ್ಕೊಳ್ಳುವ ರೀತಿ ಎಂಥವರಿಗಾದರೂ ಬೇಸರವನ್ನು ತರಿಸ್ತಿತ್ತು. ಪ್ರಪಂಚದಲ್ಲಿ ಯಾರು ಹೆಂಡತಿಯರನ್ನು ನೋಡೇ ಇಲ್ವೇನೋ ಎನ್ನುವ ಮಟ್ಟಿಗೆ ಮಡದಿಯನ್ನು ಹೋಲೈಸ್ತಿದ್ರು. ಇದೇನಾದರೂ ನಾಟಕೀಯವೇ ಎನಿಸದಿರಲಿಲ್ಲ ಸವಿತಾಳಿಗೆ. ಅವರು ಕೂಡ ಒತ್ತಾಯದಿಂದ ಜಯಂತಿಯನ್ನು ವೇಣುಗೆ ಕೊಡಲು ಮುಂದಾಗಲಿಲ್ಲ. ಶ್ರೀನಿವಾಸ್ ಅಯ್ಯನವರು ನಿಖರವಾಗಿ ಯಾವುದನ್ನು ಆಡದೆ ದಿನಗಳನ್ನು ಸವೆಸಿದ್ರು. ದಿಢೀರನೆ ವೇಣು ಸವಿತಾಳನ್ನು ಮದುವೆಯಾಗುವ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಎಲ್ಲಕ್ಕೂ ತೆರೆ ಬಿತ್ತು. ಮೂರ್ತಿ ಇದನ್ನು ಹಗುರವಾಗಿಯೇ ತೆಗೆದುಕೊಂಡ್ರು. ದಿನ ಕಳೆದಂತೆ ವೇಣು ಜಯಂತಿಯವರ ಗೆಳೆತನ ಜಾಸ್ತಿಯಾಯಿತೇ ವಿನಃ ಕಡಿಮೆಯಾಗಲಿಲ್ಲ. ಯಾವಾಗ ಬರ್ತಾರೆ ಶ್ರೀನಿವಾಸ್ ಅಯ್ಯನವರು? ಗತಿಯಿಂದಲೇ ಕೇಳಿದ್ರು ಮೂರ್ತಿಗಳು. ಅವರಿಗೆ ಗೊತ್ತಿತ್ತು, ಕಂಡಾಗಲೆಲ್ಲ ಕೇಳೋದು ವೇಣುಗೆ ಸರಿ ಎನಿಸಲಿಲ್ಲ. ಹೇಳಿದ್ದೆ ಹೇಳೋದು ಕೂಡ ಬೇಸರದ ವಿಷಯವೇ. ಅವರ ಪ್ರಶ್ನೆಗೆ ಯಾವ ಉತ್ತರವನ್ನು ಹೇಳಲಿಲ್ಲ.
ಇವರುಗಳು ಹೊರಟಾಗ ಜಯಂತಿ ಕಾರಿನವರೆಗೂ ಬಂದು ಬೀಳ್ಕೊಟ್ಲು. ಕಾರಿನಲ್ಲಿ ಕೂತ ವೇಣುವಿನ ಬಳಿ ಬಗ್ಗೆ ಏನೋ ಪಿಸುಗುಟ್ಟಿದ್ಲು. ಅವಳ ಕೂದಲು ವೇಣುವಿನ ಕೆನ್ನೆಗೆ ಮುತ್ತಿಡ್ತಿತ್ತು. ಇಬ್ಬರು ಜೋರಾಗಿ ನಕ್ಕರು. ಸವಿತಾ ನಗಲಿಲ್ಲ. ಅವಳಿಗೆ ವಿಷಯ ಅರ್ಥವಾಗಿದ್ರೆ ತಾನೆ, ಅರ್ಥ ಮಾಡ್ಕೊಳ್ಳೋದು ಕೂಡ ಬೇಡ ಎನಿಸಿತು. ಸಾಂಬ ಹಾಯಾಗಿ ನಿದ್ದೆ ಮಾಡಿಬಿಟ್ಟಿದ್ದ. ಕಾಲಿಂಗ್ ಬೆಲ್ ಒತ್ತಿ ಒತ್ತಿ ಸಾಕಾಯ್ತು. ಕಡೆಗೆ ಸೋತು ಕಿಟಕಿಯಿಂದ ಕಲ್ಲು ಎಸೆದ ವೇಣು. ಅವನು ತಲೆ ಕೆರ್ಕೊಂಡು ಮಗ್ಗಲಾದನೆ ವಿನಃ ಏಳುವ ಸೂಚನೆಯೇ ಕಾಣಲಿಲ್ಲ. ಥಟ್ಟನೆ ಜ್ಞಾಪಿಸ್ಕೊಂಡು ಕಾರಿನಲ್ಲಿದ್ದ ಮುಂದಿನ ಬಾಗಿಲಿನ ಡೋರ್ ಲಾಕಿಯನ್ನು ತಂದು ಪ್ರಾಯಾಸದಿಂದ ಬಾಗಿಲು ತೆರೆದ. ವರಾಂಡದೊಳಗೆ ಬಂದವರೇ ಸಾಕಾದವರಂತೆ ಕೂತರು. ಎಷ್ಟೇ ಪ್ರಯತ್ನಿಸಿದ್ರೂ ಸಾಂಬ ಹೇಳಲಿಲ್ಲ. ಬೆಳಗಿನವರೆಗೂ ವರಾಂಡ ಚೇರ್ಗಳ ಮೇಲೆ ಹೊರಗೆಯೇ ನಿದ್ರಿಸಿದ್ರು. ವೇಣು ಕೋಪ ತಡೆಯಲಾರದೆ 2 ಸಾರಿ ಬಾಗಿಲನ್ನು ಜೋರಾಗಿ ಗುದ್ದಿದ. ಈಗ ಸವಿತಾ, ಸದ್ಯ ಸುಮ್ಮನಿರಿ. ಅಕ್ಕಪಕ್ಕದವರು ಇಲ್ಲ ಬೀಟಿನ ಪೊಲೀಸರು ಬಂದು ಇಲ್ಲದ ರಾಮಾಯಣ ಆಗೋದು ಬೇಡ. ಬೆಳಗ್ಗೆ ಇದೇ ಬಂದು ಸುದ್ದಿ ಆಗುತ್ತೆ. ಕಾಲು ಅಪ್ಪಳಿಸುತ್ತಾ ಬಂದು ಚೇರಿನ ಮೇಲೆ ಒರಗಿದ. ಹಾಗೇನೆ ವೇಣು ನಿದ್ದೆ ಮಾಡ್ದ. ಸವಿತಾಳಿಗಂತೂ ನಿದ್ದೆ ಬರಲಿಲ್ಲ. ಯೋಚನೆಗಳು ಪದರ ಪದರವಾಗಿ ಅವಳನ್ನು ಸುತ್ತಿ ಕಟ್ಟಿ ಚಿಂತಿಸುತ್ತಿದ್ದವು. ದಾರಿಗಳು 4-6 ಕಂಡ್ರೂ ಆರ್ಥಿಕ ಭದ್ರತೆ ಅವಶ್ಯ ಎನಿಸಿತು. ಅಲಾರಾಂ ಬಡಿದುಕೊಂಡಾಗ ಸಾಂಬ ಎದ್ದ. ಸವಿತಾ ಚಿಲಕವನ್ನು ಶಬ್ದ ಮಾಡಿದ್ಲು. ಹೊರಗೆ ಬಂದವನೇ ಗರ ಬಡಿದವನಂತೆ ನಿಂತ. ಅವನು ಕುಂಭಕರ್ಣ ನಿದ್ದೆಯನ್ನು ಅರಿತ ಶ್ರೀನಿವಾಸ್ ಅಯ್ಯ ಒಂಟಿಯಾಗಿ ಬಿಟ್ಟು ಹೋಗಲೇ ಎದುರುತ್ತಿದ್ರು. ಚೆನ್ನಾಗಿ ಚೀಮಾರಿ ಹಾಕಿದ್ಲು ಸವಿತಾ. ವೇಣು ಟೇಬಲಿನ ಮೇಲೆ ತಲೆ ಇಟ್ಟು ನಿದ್ದೆ ಮಾಡ್ತಿದ್ದ. ಗಂಟಲು ಸರಿ ಮಾಡಿಕೊಳ್ಳುವ ನೆಪದಲ್ಲಿ ಕೆಮ್ಮದ್ಲು. ಎಚ್ಚೆತ್ತ ವೇಣು ಕ್ರಾಪನ್ನು ಸರಿ ಮಾಡಿಕೊಂಡ. ಕೋಣೆಯಲ್ಲಿ ಮಲಗಿ ನಿಧಾನವಾಗಿ ಹೇಳಿದ್ಲು. ವೇಣು ಎದ್ದು ಬಂದ. ಸಾಂಬನನ್ನು ಹಿಡಿದು ತಟ್ಟಬೇಕು ಎನಿಸಿತು. ನಿದ್ದೆ ಅಧಿಕವಾದುದರಿಂದ ಕೋಣೆ ಹೋಗಿ ಬಟ್ಟೆ ಬದಲಾಯಿಸಿ ಮಲಗಿಬಿಟ್ಟ. ಹೆಚ್ಚು ಹೊತ್ತು ಮಲಗಲು ಕೂಡ ಸಾಧ್ಯವಿಲ್ಲವಾಯಿತು. ಎದ್ದು ತಿಂಡಿ ಕೂಡ ತಿನ್ನದೆ ಹೊರಟುಬಿಟ್ಟ. ತಂದೆ ಇಲ್ಲದು ಅವನಿಗೆ ದೊಡ್ಡ ಪಂಚಾಯಿತಿಯಾಗಿತ್ತು. ಸಾಂಬ, ತಿಂಡಿ ಏನು ಬೇಡ, ಅಡಿಗೆ ಮಾಡ್ತೀನಿ, ತರಕಾರಿ ಹೆಚ್ಚಿಡು ಎಂದು ಹೇಳಿ ಸ್ನಾನಕ್ಕೆ ಹೋದ್ಲು. ವಿಜಯನ ಊಟಕ್ಕೆ ಕರೆದಿದ್ರಿಂದ ಜ್ಞಾಪಿಸ್ಕೊಂಡು ಏನಾದರೂ ಹೆಚ್ಚಿಗೆ ಮಾಡಬೇಕು ಎನಿಸಿತು. ಅಡಿಗೆ ಮುಗಿದಾಗ 12 ಗಂಟೆ ಆಗಿತ್ತು. 1-2 ಸಲ ಕಾರಿನ ಹಾರನ್ ಸದ್ದು ಕೇಳಿ ವರಾಂಡಕ್ಕೆ ಬಂದು ನಿಂತಳು. ಮತ್ತೊಮ್ಮೆ ಕವರ್ಗಳಿಗಾಗಿ ತಡಕಾಡಿದ್ಲು. ಎಲ್ಲಿಟ್ಟಿರ್ಬೋದು ಎಂದು ಮತ್ತೊಮ್ಮೆ ಯೋಚಿಸಿದ್ಲು. ಬೇರೆಯೇ ಬರೆಯೋದೆಂದು ಅದನ್ನು ಅಲ್ಲಿಗೆ ಕೈಬಿಟ್ಲು. ನಮಸ್ತೆ ಎಂದಾಗ ತಟ್ಟನೆ ಎಚ್ಚೆತ್ಲು. ಎದುರಿಗೆ ವಿಜಯ್ ನಿಂತಿದ್ದ. ವೇಷಭೂಷಣದಲ್ಲಿ ಸ್ವಲ್ಪ ಮಾರ್ಪಾಟಿದ್ರೂ ಅದೇ ಸರಳತೆ. ಸವಿತಾಳ ತುಟಿಗಳ ಮೇಲೆ ಆತ್ಮೀಯತೆಯ ಮುಗುಳ್ನಗು ಅರಳಿತು. ಹೋ, ಬನ್ನಿ, ನೀವು ಬಂದಿದ್ದೇ ಗೊತ್ತಾಗಲಿಲ್ಲ. ಪರವಾಗಿಲ್ಲ, ಗಾಢವಾಗಿ ಕನಸು ಕಾಣ್ತಿದ್ದ ಹಾಗಿತ್ತು. ತೊಂದರೆ ಆಯ್ತೇನೋ? ಏನೂ ಇಲ್ಲ. ಸುಂದರವಾದ ಗಲ್ಲದ ನಡುವೆ ಗುಳಿ ಮೂಡಿತು. ಕೂತ್ಕೊಳ್ಳಿ. ಒಳ ಹೋಗಿ ಗಾಜಿನ ಲೋಟದ ತುಂಬ ಹಣ್ಣಿನ ರಸ ತಂದಿಟ್ಲು. ಫೋಟೋಗ್ರಾಫಿಯಲ್ಲಿ ತಮಗಿರುವ ಆಸಕ್ತಿ, ತಾವು ತೆಗೆದ ಚಿತ್ರಗಳ ಬಗ್ಗೆ ವಿಜಯ್ ಹೇಳ್ಕೊಂಡ. ಮಾತಿನ ನಡುವೆ ತಮ್ಮ ಫಾರಂ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡು ಕೆಲಸ, ಧ್ಯೇಯ ಉದ್ದೇಶಗಳು, ಅದರ ಸಾಧನೆಯನ್ನು ಬಾಯಿ ತುಂಬ ಹೊಗಳಿದ. ನೀವು ಮಾತೇ ಆಡಲಿಲ್ಲ, ಏನಾದರೂ ಮಾತಾಡಿ. ನಿಮ್ಮ ಫಾರ್ಮಿನವರು ಕಾಲ್ಫರ್ ಮಾಡಿರೋ ಕೆಲಸಕ್ಕಾಗಿ ಪ್ರಯತ್ನ ಮಾಡೋಣ ಅಂತಿದ್ದೀನಿ. ವಿಸ್ಮಯನಾಗಿ ವಿಜಯ್ ತುಸು ಬಗ್ಗಿದ. ವಿದ್ಯಾವಂತ ಹೆಣ್ಣು ಎಲ್ಲ ಕ್ಷೇತ್ರದಲ್ಲೂ ದುಡಿಯುತ್ತಿದ್ದರಿಂದ ಇದೊಂದು ದೊಡ್ಡ ವಿಷಯವಾಗಿ ಕಾಣಲಿಲ್ಲ. ಕೆಲಸಕ್ಕಾಗಿ ಬಾಂಬೆಗೆ ಬರೋದು ಸ್ವಲ್ಪ ವಿಚಿತ್ರ ಎನಿಸಿತು. ಇದಕ್ಕೆ ವೇಣು ಒಪ್ಪಿಗೆ ಸಿಗ್ಬೋದಾ? ಗಂಡ ಹೆಂಡತಿಯರ ಮಧ್ಯೆ ಏನಾದರೂ ವಿರಸವೇ? ಅದರ ಕಲ್ಪನೆಯನ್ನು ಕೂಡ ಮಾಡಲಾರದ ಜೋಡಿ. ನೀವು ಅಲ್ಲಿಗೆ ಬರೋ ಆಸಕ್ತಿ ವಹಿಸಿದ್ರೆ ನಿಮಗೆ ಕೆಲಸವನ್ನು ಕೊಡಿಸುವ ಭರವಸೆ ನಾನು ಕೊಡ್ತೀನಿ. ಸವಿತಾಳ ಬಾಯಿ ಒಣಗೋಯ್ತು. ಅವಳ ಆಡುತ್ತಿದ್ದ ದಿಟ್ಟ ಹೆಜ್ಜೆಗೆ ಹಲವಾರು ತೊಂದರೆಗಳು ಸಹಜವೇ. ಬಾಂಬೆಯಂಥ ಊರಿನಲ್ಲಿ ಒಂಟಿಯಾಗಿ ಜೀವನ ಸಾಗಿಸೋದು ಸುಲಭವಾದ ಕೆಲಸವಾಗಿರಲಿಲ್ಲ. ಎರಡನೇದಾಗಿ ಅಪ್ಪ ಅಮ್ಮನ ಜೊತೆ ಅನಂತನ ಪ್ರತಿಭಟನೆಯನ್ನು ಎದುರಿಸಬೇಕಾಗಿತ್ತು. ಅವನನ್ನೇ ಪುಸಲಾಯಿಸಿ ಜೊತೆಯಲ್ಲಿ ಕರೆದೊಯ್ಯೋದು. ಯಾವ ಕೆಲಸಕ್ಕೂ 10 ಕಂಟಕಗಳು ಇದ್ದಿದ್ದೇ ಇರುತ್ತೆ. 5 ವರ್ಷ ಅಂಥ ಫಾರಂಗಳಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆ. ವೆರಿ ಗುಡ್. ನೀವು ನನ್ನ ಜೊತೆಯಲ್ಲೇ ಹೊರಡೋಕ್ಕೆ ರೆಡಿಯಾಗಿ.
ನಿಮಗೆ ಯಾವ ತೊಂದರೆಯೂ ಇಲ್ಲದಂತೆ ನಾನು ಏರ್ಪಾಡು ಮಾಡ್ತೀನಿ. ಬೆಂಗಳೂರಿನವರಾದ ರಘುರಾಮ್ ಎಂಬುವವರು ಅಲ್ಲೇ ಕೆಲಸಕ್ಕಿದ್ದಾರೆ. ಯಾವುದಕ್ಕೂ ತಾಪತ್ರಯವಿರೋಲ್ಲ. ಬೇರೆ ಮನೆ ಏರ್ಪಾಟ್ ಆಗೋವರೆಗೂ ನಮ್ಮ ಮನೆಯಲ್ಲಿದ್ದರೂ ತೊಂದರೆ ಇಲ್ಲ. ಹೆತ್ತ ತಾಯಿ ತಂದೆ ಇಲ್ಲದಿದ್ದರೂ ನನ್ನ ಸಾಕು ತಾಯಿ ತಂದೆ ಇದ್ದಾರೆ. ಮನದಲ್ಲಿದ್ದ ಭೀತಿಯ ತೆರೆ ಸರಿದಂತೆ ಆಯಿತು. ಅವರಾಗಿ ಡೈವರ್ಸ್ ಪ್ರಯತ್ನ ಮಾಡುವ ಮುನ್ನ ತಾನಾಗೆ ಹೊರಟು ಬಿಡೋದು ಅತಿ ಸಮಂಜಸವಾಗಿ ಕಂಡಿತು. ನೀವು ಇನ್ನೂ ಇರ್ತೀರಲ್ಲ, ಅಷ್ಟೊತ್ತಿಗೆ ನಾನೊಂದು ತೀರ್ಮಾನಕ್ಕೆ ಬರ್ತೀನಿ, ಧೈರ್ಯವಾಗಿ ಹೇಳಿದರೂ ಮನದ ಮೂಲೆಯಲ್ಲಿ ಅಳಕಿಲ್ಲದೆ ಹೋಗಲಿಲ್ಲ. ಅಷ್ಟರಲ್ಲಿ ವರಾಂಡದೊಳಗೆ ಬಂದ ವೇಣು ಎಲ್ಲ ಮಾತುಗಳನ್ನು ಕೇಳದಿದ್ರೂ ಸವಿತಾಳ ಕಡೆಯ ಮಾತುಗಳನ್ನು ಕೇಳಿದ. ಒಂದು ಗಳಿಗೆ ಅವನ ಉಸಿರು ನಿಂತಂತಾಯಿತು. ಸವಿತಾ ಆಡಿದ ಮೊನ್ನೆಯ ಮಾತುಗಳು ಅವನ ನೆನಪಿಗೆ ಬಂತು. ಇದು ಬಹಳ ದೂರ ಸಾಗಿದೆ ಎಂದು ಪೆಚ್ಚಾದ. ಹಲೋ ವಿಜಯ್ ಎಂದು ಒಳ ಬಂದ ಅವನ ಕೈ ಕುಲುಕಿದ. ಮನದ ತುಬುಲ ಹೊರಗೆ ತೋರ್ಪಡಿಸೋದು ಅಷ್ಟು ಸಮಂಜಸವಾಗಿ ಕಾಣಲಿಲ್ಲ. ಮಾತನಾಡುತ್ತಾ ಊಟ ಮಾಡಿದ್ರು. ಒಬ್ಬರಿಗೊಬ್ಬರು ವಿಚಾರ ವಿನಿಮಯ ಮಾಡಿಕೊಂಡ್ರು. ಸವಿತಾಳ ಕಣ್ಣಲ್ಲಿ ಹೊಸ ಬೆಳಕು ಕಂಡಂತಾಯಿತು. ವೇಣುಗೆ ತಾನು ಹಿಡಿದಿದ್ದು ತಪ್ದಾರಿಯೇನೋ ಅನಿಸದಿರಲಿಲ್ಲ. ವಿಜಯ್ನನ್ನು ಬೀಳ್ಕೊಡಲು ಬಟ್ಟೆ ತೊಟ್ಟು ಹೊರಬಂದ ವೇಣು ಹಿಂತಿರುಗಿದಾಗ ವಿಜಯ್ ಸವಿತಾಳ ಬಳಿ ಗಂಭೀರವಾಗಿ ಏನೋ ಚರ್ಚಿಸುತ್ತಿದ್ದ. ಆ ವಿಷಯ ಇವನಿಗೆ ತಿಳಿಬಾರ್ದು ಎಂದೇನೋ ಪಿಸುಗುಡ್ತಿರಲಿಲ್ಲ. ಜೋರಾಗಿಯೇ ಮಾತನಾಡ್ತಿದ್ರು. ನಿಂತು ಕೇಳೋದು ಸೌಜನ್ಯದ ಲಕ್ಷಣವಾಗಿ ಕಾಣಲಿಲ್ಲ. ಸಂಕೋಚಕ್ಕೆ ಅರ್ಥವಿರಲಿಲ್ಲ. ಮಧ್ಯದಲ್ಲಿ ಬಂದ ವಿಜಯ್ ಹೇಳುತ್ತಿದ್ದನ್ನು ನಿಲ್ಲಿಸಲಿಲ್ಲ. ಮುಂದುವರೆಸಿದ. ವೇಣುಗೆ ಅರ್ಥವಾಗಿದ್ದು ಸ್ವಲ್ಪ. ಸವಿತಾಳ ಕೆಲಸದ ವಿಷಯ ಮಾತ್ರ ಮಾತನಾಡ್ತಿದ್ದ. ಅನಂತನ ಬಗ್ಗೆಯೂ ಹೇಳಿರಬೇಕು. ಅದನ್ನೇ ಚರ್ಚಿಸುತ್ತಿದ್ರು. ಬರ್ತೀನಿ ಸವಿತಾ, ಇಲ್ಲಿರೋವರೆಗೂ ಬಿಡುವಿನ ವೇಳೆಯನ್ನೆಲ್ಲ ಇಲ್ಲಿಯೇ ಕಳೀತಾ ಇದ್ದೀನಿ. ವೇಣು ಮುಖ ಗಂಟಾಯಿತು. ಯಾರ ಸ್ನೇಹವನ್ನು ನಿರಾಕರಿಸೋದು ಅವನ ಸ್ವಭಾವವಲ್ಲ. ಹೆಣ್ಣು ಗಂಡಿನ ಸ್ನೇಹವನ್ನು ಒಂದೇ ಮಟ್ಟದಲ್ಲಿ ನೋಡುವವರ ಬಗ್ಗೆ ಅವನ ವಿರೋಧವಿತ್ತು. ಪದೇ ಪದೇ ಬಂದು ಮಡದೆಯೊಡನೆ ಮಾತನಾಡುತ್ತಾ ಕೂಡೋದು ಅವನಿಗೆ ಸರಿ ಎನಿಸಲಿಲ್ಲ. ಯಾಕೆ ಹೀಗೆ? ಕಾರನ್ನು ಅವನು ಇಳಿದುಕೊಂಡ ಲಾಡ್ಜ್ನ ಬಳಿ ನಿಲ್ಲಿಸಿದ. ವಿಜಯ್ ತಾನೂ ಇಳಿದು ಅವನನ್ನು ಆಹ್ವಾನಿಸಿದ. ಇಂದ್ಯಾಕೋ ಅವನ ಮನ ಯಾರ ಮಾತುಗಳನ್ನು ಕೇಳಲು ಸಿದ್ಧವಿರಲಿಲ್ಲ. ಎಕ್ಸ್ಕ್ಯೂಸ್ ಮೀ, ಇನ್ನೊಮ್ಮೆ ಬರ್ತೀನಿ. ಕಾರ್ ಮುಂದಕ್ಕೆ ಹೋಯಿತು. ಕಾರು ಎತ್ತ ತಿರುಗಿಸೋದೆಂದು ಯೋಚಿಸಿದ. ಮನೆಯಲ್ಲಿ ಹೋಗಿ ಸವಿತಾಳ ಮೇಲೆ ಕೂಗಾಡುವ ಮನಸ್ಸಾಯಿತು. ಅದು ಸರಿ ಎನಿಸಲಿಲ್ಲ. ಸ್ವಲ್ಪದಕ್ಕೆಲ್ಲ ಯಾವ ಹೆಣ್ಣು ಕಟ್ಕೊಂಡ ಗಂಡನನ್ನು ಬಿಟ್ಟು ಕೆಲಸವನ್ನು ಆರಿಸಿಕೊಂಡು ಹೋಗಲು ಸಿದ್ಧವಿಲ್ಲ. ಕಾರನ್ನು ದೂರದ ನಿರ್ಜನ ಪ್ರದೇಶಕ್ಕೆ ಹೊಯ್ದು ನಿಲ್ಲಿಸಿದ. ತಂದೆಯನ್ನು ಕೂಡಲೇ ಹೊರಟು ಬರುವಂತೆ ಕಾಲ್ ಮಾಡಬೇಕು ಎನಿಸಿತು. ಅದು ದೌರ್ಬಲ್ಯದ ಲಕ್ಷಣ. ತಾನು ಯಾಕೆ ಬೆದರಬೇಕು ಆ ಹೆಣ್ಣಿಗೆ? ಯೌವನಕ್ಕೆ ಅಡಿ ಇಟ್ಟ ಮೇಲೆ ವೇಣು ಕೂಡ ತನ್ನ ಸಂಗಾತಿಯ ಬಗ್ಗೆ ಕನಸು ಕಂಡವನೇ. ಸ್ನೇಹದಿಂದ ಇರುವ ಎಲ್ಲ ಹೆಣ್ಗಳನ್ನು ಆ ದೃಷ್ಟಿಯಲ್ಲಿ ನೋಡಿದವನೇ. ಅಲ್ಲಿ ಸ್ನೇಹವೇ ಬೇರೆ, ಮದುವೆಯೇ ಬೇರೆ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲವೆಂದು ತಿಳಿದುಕೊಂಡಿದ್ದ. ಮೊದಲ ನೋಟದಲ್ಲಿಯೇ ಅವನ ಹೃದಯ ಮೀಟಿದ್ಲು. ಅವನ ಮನವನ್ನು ವೀಣೆಯನ್ನಾಗಿ ಮಾಡಿಕೊಂಡು ಮಧುರವಾಗಿ ನುಡಿಸುತ್ತಿದ್ಲು. ಇಬ್ಬರಿಗೂ ಅದರ ಅರಿವಿರಲಿಲ್ಲ. ಹಠಕ್ಕಾಗಿ ಮದುವೆಯಾದರೂ ಅವನ ಹೃದಯ ಬಯಸಿದ್ದು ಅವಳನ್ನೇ. ಅದನ್ನು ತಿಳಿದ ಮೇಲೆ ಕೋಪ ಕರಗಿ ಹೋಗಿ ಪ್ರೀತಿ ಆವರಿಸಿದ್ದು. ಎಷ್ಟೋ ಸಲ ಅದನ್ನು ತೋಡ್ಪಡಿಸಲೇ ಪ್ರಯತ್ನಿಸಿದ. ಅರ್ಥವಿಲ್ಲದ ಸ್ವಾಭಿಮಾನ ಮತ್ತು ತಪ್ಪು ಗ್ರಹಿಕೆಯಿಂದ ಅದನ್ನೆಲ್ಲ ಸವಿತಾ ಹಾಳು ಮಾಡಿದ್ಲು. ವೇಣು ಮನೆಗೆ ಬಂದಾಗ ರಾತ್ರಿಯಾಗಿತ್ತು. ಬಟ್ಟೆ ಬದಲಾಯಿಸದೆ ಊಟ ಮಾಡದೆ ಮಲಗಿಬಿಟ್ಟ. ಎಲ್ಲದರ ಮೇಲೂ ಜಿಗುಪ್ಸೆ ಬಂದಿತು. ಊಟದ ಟೇಬಲಿನ ಮುಂದೆ ಕೂತು ಸಾಕಾದ ಸವಿತಾ ಕೋಣೆ ಒಳಗೆ ಬಂದು ನೋಡಿದ್ಲು. ವೇಣು ಮಲಗಿಬಿಟ್ಟಿದ್ದ. ಅವಳ ಕರುಳು ಚುಳ್ಳೆಂದಿತು. ಊಟ ಮಾಡಿ ವೇಣು ಯಾವ ಪ್ರತಿಕ್ರಿಯೆಯನ್ನು ತೋರಲಿಲ್ಲ. ನಿದ್ದೆ ಮಾಡಿರದಿದ್ರೂ ಕಣ್ಮುಚ್ಚಿ ನಿದ್ದೆ ಮಾಡುವವನಂತೆ ನಟಿಸುತ್ತಿದ್ದ. ಕೋಣೆಯಿಂದ ಹೊರಗೆ ಬಂದ ಸವಿತಾಳಿಗೆ ತಲೆ ಸಿಡಿತ ಶುರುವಾಯಿತು. ಪುನಃ ಎದ್ದು ಬಂದ್ಲು. ಕೋಣೆಯ ಸ್ವಿಚ್ಚನ್ನು ಅದುಮದ್ಲು. ಊಟ ಮಾಡಿ ಮಲಗುವಿರಂತೆ. ವೇಣು ಎದ್ದು ಕೂತ.
ಮಲಗುವ ಉಡುಪಿನಲ್ಲಿದ್ದ. ಕೋಪದಿಂದ ಅವಳತ್ತ ನೋಡಿದ. ನಿನಗೆ ನಾನು ಏನೂ ಆಗದಿರುವಾಗ ನನ್ನನ್ನು ಊಟಕ್ಕೆ ಬಲವಂತ ಮಾಡೋ ಅಧಿಕಾರ ಯಾರು ಕೊಟ್ಟರು? ಸವಿತಾ ಮೊದಲು ಮಾತನಾಡಲಿಲ್ಲ. ವೇಣು ಮಾತಾಡಿದ ರೀತಿಯಿಂದ ಅವನಿಗೆ ಕೋಪ ಬಂದಿದೆ ಎಂದು ಅರಿತುಕೊಂಡ್ಳು. ಅದಕ್ಕೆ ಕಾರಣ ಒಬ್ಬಳೇ ಆಗಿರಲಿಲ್ಲ. ನೀನು ಯಾರು ಮೊದಲು ಹೇಳು? ಸರಿಯಾಗಿ ಕೂತು ಪ್ರಶ್ನಿಸಿದ. ಶೀತಲ ಸಮರ ಸಾಕಾಗಿರಬೇಕು. ಮುಖಾಮುಖಿ ಯುದ್ಧ. ನಾನು ನಿಮ್ಮ ಮಡದಿ. ಎದ್ದು ಬಂದು ಅವಳ ಸನಿಹದಲ್ಲಿ ನಿಂತ. ಅವನೆದೆ ಅವಳ ಭುಜಕ್ಕೆ ತಗಲುತ್ತಿತ್ತು. ಅದಕ್ಕೆ ಏನಾದರೂ ಸಾಕ್ಷಿ ಇದೆಯಾ? ಅವಳ ಬುದ್ಧಿವಂತಿಕೆಯೆಲ್ಲ ಮ್ಯಾಥ್ಸ್ ಸಮಸ್ಯೆಗಳನ್ನು ಬಿಡಿಸುವಲ್ಲಿ ಖರ್ಚಾಗಿ ಹೋಗಿತ್ತೇನೋ. ಒಂದು ಕ್ಷಣ ಪೆಚ್ಚಾದ್ಲು. ನಾನು ನಿಮ್ಮ ಮನೆಯಲ್ಲಿರೋದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ಜೋರಾಗಿ ನಕ್ಕ ವೇಣು. ನಗು ಕೋಪವನ್ನೇನೂ ಹೊಸಕಿ ಹಾಕಲಿಲ್ಲ. ಅಸಮಾಧಾನ ಅವನ ಎದೆಯನ್ನು ಸುಡ್ತಿತ್ತು. ನನ್ನ ಮನೆಯಲ್ಲಿರೋರೆಲ್ಲ ನನ್ನ ಜೀವನದ ಪಾರ್ಟ್ನರ್ಸ್ ಆಗೋಕ್ಕೆ ಸಾಧ್ಯವಿಲ್ಲ. ಗಂಡು ಬಯಸೋದು ಅವನ ಮನವನ್ನು ಮಿಡಿಯೋ ಏಕೈಕ ಸಂಗಾತಿಯನ್ನು ಮಾತ್ರ. ಇಲ್ಲಿ ಸಾಂಬ ಇದ್ದಾನೆ. ಅವನು ನನಗೆ ಏನೇನೂ ಅಲ್ಲ. ನೀನು ನನ್ನ ಮಡದಿ ಅನ್ನೋಕ್ಕೆ ಬೇರೆ ಏನಾದರೂ ಇದೆಯಾ? ರಹಸ್ಯವಾಗಿ ಕೂಡ ಏನೂ ಇಲ್ಲ ಅಲ್ವೇ? ಅವಳ ಗಲ್ಲವನ್ನು ಹಿಡಿದೆತ್ತಿ ಕೇಳಿದ. ವೇಣು ಕೈಯನ್ನು ಪಕ್ಕಕ್ಕೆ ತಳ್ಳಿ ಹೊರ ಬಂದ್ಬಿಟ್ಲು. ಎಷ್ಟೋ ಹೊತ್ತಿನವರೆಗೂ ಯೋಚಿಸುತ್ತಾ ಕೂತ್ಲು. ಸಾಂಬ ಮಲಗಿದ ಮೇಲೆಯೂ ಅಲ್ಲೇ ಕೂತಿದ್ಲು. ಹೊರ ಬಂದ ವೇಣು ಅವಳ ಬಳಿ ನಿಂತ. ಕ್ರೋಧದಿಂದ ಅವನ ಕಣ್ಗಳು ಕೆಂಪೇರಿದವು. ಸಂಯಮ ಹಠವೆಲ್ಲ ನಿರರ್ಥಕವಾಗುವ ಪರಿಸ್ಥಿತಿ ಎದುರಾಗಿತ್ತು. ನಾನು ನಿನ್ನ ಗಂಡ ಎಂದು ಸಾಬೀತುಪಡಿಸಬಲ್ಲೆ. ಆ ಬಲವಂತದ ಸುಖ ನನಗೆ ಬೇಕಿಲ್ಲ. ನಿನ್ನ ನಾನು ಮಡದಿ ಎಂದು ಹೇಳ್ಕೊಳ್ಳೋಕೆ ಉಳಿಸ್ಕೊಂಡಿರೋದು ಇದು ಒಂದೇ. ಅವಳ ತಾಳಿಯ ಸರವನ್ನು ತೋರಿಸಿ ಹೇಳಿದ. ಬಿರುಗಾಳಿಯಂತೆ ಕೋಣೆಗೆ ಹೋಗ್ಬಿಟ್ಟ. ಮುಖಾಮುಖಿ ಯುದ್ಧಕ್ಕಿಂತ ಶೀತಲ ಸಮರವೇ ಚೆನ್ನ ಎನಿಸದಿರಲಿಲ್ಲ ಸವಿತಾಳಿಗೆ. ಒಂದೆರಡು ದಿನಗಳು ಕಳೆದರೂ ಮನೆಯಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ. ಕೆಲಸಕ್ಕಾಗಿ ಬಾಂಬೆಗೆ ಹೊರಡಲು ದೃಢ ಮನಸ್ಕಳಾಗಿದ್ಲು. ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಆತ್ಮವಿಶ್ವಾಸ ಅವಳಿಗಿತ್ತು. ಬೇರೆಲ್ಲ ದಾರಿಗಳು ಮುಚ್ಚಿಕೊಂಡು ಅದೊಂದೇ ಹಾದಿ ಅವಳಿಗೆ ಕಾಣಿಸಿದ್ದು. ಅನಂತ ಧ್ವನಿ ಕೇಳಿ ಕೋಣೆಯಲ್ಲಿದ್ದ ಸವಿತಾ ಹೊರಗೆ ಬಂದ್ಲು. ಅವನು ಬಹಳ ಖುಷಿಯಾಗಿದ್ದ ಹಾಗೆ ಕಾಣಿಸ್ತಿತ್ತು. ಏನಪ್ಪ ವಿಶೇಷ ಎಂದ್ಕೊಂಡ್ಲು. ಆ ಸ್ವಾಮಿ ಈ ನಡುವೆ ಪತ್ತೇನೇ ಇಲ್ಲ. ಏನು ಸಮಾಚಾರ ಎಂದ್ಲು ಬಳಿಗೆ ಹೋಗಿ. ಕೂತ್ಕೋ ಹೇಳ್ತೀನಿ. ತಂಗಿಯ ಕೈ ಹಿಡಿದು ಕೂರಿಸಿ ತಾನು ಕೂತ. ಅವತ್ತು ಹುಡುಗಿನ ತೋರ್ಸೋಕ್ಕೆ ಕರ್ಕೊಂಡು ಬಂದಿದ್ರಲ್ಲ, ಅವರು ನಿನ್ನೆ ಬಂದಿದ್ರು. ಆ ಹುಡುಗಿ ನನ್ನನ್ನು ಒಪ್ಕೊಂಡಿದ್ದಾಳಂತೆ. 10-15 ಸಾವಿರ ಕೊಟ್ಟು ಮದುವೆ ಮಾಡ್ತೀವಿ ಅಂದರು. ನಾನು ಒಲ್ಲೆ ಅಂದ್ಬಿಟ್ಟೆ. ದುಡ್ಡಿನ ಆಸೆಗಾಗಿ ಯಾವ ಹೆಣ್ಣನ್ನು ಹಾಳು ಮಾಡೋಕ್ಕೆ ನಂಗೆ ಇಷ್ಟವಿಲ್ಲ. ಹಣ ತಗೊಂಡು ಮದುವೆ ಆಗೋದು ಬೇಡವೇ ಬೇಡ ಎಂದೆ. ಅಮ್ಮ ಗೊಣಗುಟ್ಟಿ ಹತ್ತು ರೇಗಿ ಸುಮ್ಮನಾಗದ್ಲು. ಇವತ್ತು ಬೆಳಗ್ಗೆ ಆ ಹುಡುಗಿ ನಮ್ಮ ಪ್ರೆಸ್ ಬಳಿ ಬಂದಿತ್ತು. ಇದೇನಪ್ಪ ಗ್ರಹಚಾರ ಎಂದು ಜೊತೆಗೆ ಹೋದೆ. ನನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಹೇಳಿದ್ಲು. ಉಪ್ಪಿಗೆ ನೀರು ಹಾಕಿದ ಕೂಡಲೇ ಕರಗ್ ಬಿಡುವಂತೆ ಕರಗ್ಬಿಟ್ಟೆ ಏನೋ. ಜೋರಾಗಿ ನಕ್ಕಳು. ಅದೇ ನೋಡು, ನಿನಗೆ ಹೇಳಿದ್ರೆ ಈ ತರಹ ಮಾತನಾಡ್ತಿ. ನಾನು ಯಾವಾಗಲಾದರೂ ಹೆಣ್ಣಿಗೆ ಸೋತಿದ್ದೀನ? ಜಮುನಾಳನ್ನು ಜ್ಞಾಪಿಸ್ಕೊಂಡು ತನ್ನ ಮಾತು ಸರಿಯೇ ಎಂದು ಯೋಚಿಸಿದ. ಅಬ್ಬಬ್ಬಾ, ನೀನು ಅಂದರೆ ಸಾಮಾನ್ಯವೇ? ಅಂತೂ ಕಿವಿನ ಜೋಪಾನ ಮಾಡೋ ವಿಷಯ ಕೈಬಿಟ್ಟ ಹಾಗೆ ಕಿಲಕಿಲನೆ ನಕ್ಕಳು. ಎಷ್ಟೋ ಹೊತ್ತು ಅಣ್ಣ ತಂಗಿ ಕೂತು ಗಂಭೀರವಾಗಿ ಚರ್ಚಿಸಿದ್ರು. ತಾಯಿಯ ಕಾಟಕ್ಕಾಗಿಯಾದರೂ ಮದುವೆ ಆಗಿಬಿಡೋದು ಉತ್ತಮ ಎನಿಸಿತು. ಇಬ್ಬರಿಗೂ ಅನಂತನ ಮದುವೆಯ ವಿಷಯಕ್ಕೆ ಅಸ್ತು ಎಂದಾಯಿತು. ಕಡೆಗೆ ವೇಣು ಹುಷಾರಾಗಿದ್ದಾರಾ ಪ್ರಶ್ನಿಸಿದ. ಹುಷಾರಾಗಿದ್ದಾರಲ್ಲ, ಯಾಕೆ? ನಿನ್ನೆ ಅವರನ್ನು ನೋಡಿದೆ. ಮುದ್ರಣದ ಯಂತ್ರ ಕೆಟ್ಟು ಹೋಗಿತ್ತು. ಬಿಚ್ಚಿ ರಿಪೇರಿ ಮಾಡಿದೆ. ಬಟ್ಟೆಯೆಲ್ಲ ಕೊಳೆಯಾಗಿತ್ತು. ಅದಕ್ಕಾಗಿ ನೋಡಿದವರು ಮಾತನಾಡಿಸ್ಲಿಲ್ಲ. ಮುಖ ಒಂಥರಹ ಇತ್ತು. ಅದಕ್ಕೆ ಕೇಳಿದ್ದು. ಮನಸ್ಸು ಅಸಮಾಧಾನದಿಂದ ತೊಯ್ದಾಡಿತು. ಅನಾರೋಗ್ಯವೇನಾದರೂ ಇರಬಹುದಾ? ಛೇ, ಹಾಗೇನೂ ಇರಲಾರದು. ಜಯಂತಿ ಅವರೊಡನೆ ಏನಾದರೂ ಶೀತಲ ಯುದ್ಧ ಶುರುವಾಗಿದೆಯಾ?
ಅದಕ್ಕೆ ಅರ್ಥವೇ ಇಲ್ಲ. ಇವರ ಮುಖ ಕಂಡು ಕೂಡಲೇ ಜಯಂತಿಯ ಮುಖ ರಂಜಿತವಾಗುತ್ತೆ. ಫೋನಿನಲ್ಲಿ ಗಂಟೆಗಟ್ಟಲೆ ಮಾತು. ಅವರ ಯೋಜನೆ ಸೋಲಿನತ್ತ ನಡೆದಿರ್ಬೋದು. ಅದಕ್ಕಾಗಿಯೇ ಚಿಂತೆ ಇರಬಹುದು. ಗಂಡಿಗೆ ಸದಾ ತಾನೇ ಗೆಲ್ಲುವ ಹಠ. ವೇಣು ಬರೋವರೆಗೂ ಇಲ್ಲೇ ಇದ್ದು ವಿಷಯ ತಿಳಿಸಿಯೇ ಹೋಗೋದು. ನಿನ್ನೆ ದಿನ ಸಂಜೆ ವಿಜಯ್ ಇನ್ನು 4-6 ದಿನಗಳಲ್ಲಿಯೇ ಹೊರಡೋದು. ನೀವು ರೆಡಿ ಮಾಡಿಕೊಳ್ಳಿ ಎಂದು ವೇಣುವಿನ ಮುಂದೆಯೇ ಹೇಳಿ ಹೋಗಿದ್ದ. ವೇಣು ಒಪ್ಪಿಗೆ ಇದೆ ಎಂದು ಅವನು ತಿಳಿದಿರಬಹುದು. ಇಲ್ಲಿ ಇವರಲ್ಲಿನ ವಿರಸವೇನಾದರೂ ಊಹಿಸಿದ್ದಾನೋ ಏನೋ. ಅನಂತನಿಗೆ ತಿಳಿಸ್ಲಾ ಬೇಡ್ವಾ ಎಂದು ಯೋಚಿಸಿದ್ಲು. ಹೊರಡೋದಕ್ಕೂ ಮುನ್ನ ದಿನ ತಿಳಿಸಿದ್ರೆ ಸಾಕು. ಎಲ್ಲರೂ ಒಂದಲ್ಲ ಒಂದು ವಿಧದಲ್ಲಿ ಸ್ವಾರ್ಥಿಗಳೇ. ತಿಳಿದು ಆ ಪಾಪ ಕೋಪಕ್ಕೆ ಜಮುನಾನ ತಳ್ಳಿದ ರಕ್ತ ಸಂಬಂಧಿಗಳಿಗೆ ಏನನ್ಬೇಕು? ಹೆಣ್ಣು ಕ್ರಿಯಾಶೀಲಲಾಗಬೇಕು. ಮಾತಿಗಿಂತ ಕೃತಿಯಲ್ಲಿ ತೋರಿಸ್ಕೊಡ್ಬೇಕು. ಬಂದ ಕೂಡಲೇ ಅನಂತನ ಮಾತುಗಳಲ್ಲಿ ಕೂಡ ಉತ್ಸಾಹ ತೋರದೆ ವೇಣು ಮಲಗ್ಬಿಟ್ಟ. ಶ್ರೀನಿವಾಸ್ ಅಯ್ಯನವರು ಮಗನಿಗೆ ದೊಡ್ಡ ಕಾಗದ ಬರೆದಿದ್ರು. ಸವಿತಾಳ ಬಗ್ಗೆ ಬಹಳ ಅಭಿಮಾನ ತೋಡ್ಕೊಂಡು ಮಗನಿಗೆ 4-6 ಬುದ್ಧಿ ಮಾತುಗಳನ್ನು ಹೇಳಿ ಬರೆದಿದ್ರು. ವಾರದಲ್ಲಿ ಅವರು ಹಿಂದಿರುಗುವವರಿದ್ರು. ಮಂಚದ ಮೇಲೆ ಹುರುಳಿ ಕಣ್ಣು ಮುಚ್ಚಿದ್ರು ಏನೇನೋ ಸಲ್ಲದ ಕಲ್ಪನೆಗಳು. ಅಂದು ಜಯಂತಿ ಫೋನ್ ಮಾಡಿ ಕರೆಸಿಕೊಂಡು ಮೂರ್ತಿಗಳ ತೊಡಕಿನ ಕಾಂಟ್ರಾಕ್ಟರ್ ಬಗ್ಗೆ ಯಾರನ್ನೋ ನೋಡಲು ರಾತ್ರೋರಾತ್ರಿ ಅಲೆದಿದ್ದ. ಬರೀ ತಂದೆಯ ಗೆಳೆಯರೆಂಬ ಅಭಿಮಾನಕ್ಕಾಗಿ 4-6 ಬಾರಿ ಅವರು ಹೆಂಡತಿಗೆ ಫೋನ್ ಮಾಡಿ ತಾವೀಗ ಹೊರಗೆ ಉಳಿಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ತೋಡ್ಕೊಂಡಿದ್ರು ಮೂರ್ತಿ. ಅಂದು ಆಲಕ್ಷಿಸಿದ. ಅದಕ್ಕೆ ಕಾರಣ ಒಂದೇ ಕಣ್ಣೀರಿಟ್ಟು ಮಡದಿ ಮುಂದೆ ಬಂದು ತನ್ನೆದೆಗೆ ಒರಗಬೇಕೆಂಬುದೇ ಅವನ ಆಕಾಂಕ್ಷೆಯಾಗಿತ್ತು. ಅದಕ್ಕಾಗಿ ಬೇಕಾದಷ್ಟು ಪ್ರಯೋಗಗಳನ್ನು ನಡೆಸಿದ್ದ. ಯಾವುದಕ್ಕೂ ಬಗ್ಗಿರಲಿಲ್ಲ ಆ ಹೆಣ್ಣು. ಕಾಫಿ ತಂದ. ಅವಳ ಕೈಗಳ ಕಡೆ ನೋಡಿದ. ಮದುವೆಯಲ್ಲಿ ಹಾಕಿದ ಚಿನ್ನದ ಬಳೆಗಳಿರಲಿಲ್ಲ. ಬರೀ ಗಾಜಿನ ಬಳೆಗಳು. ಅವನ ದೃಷ್ಟಿ ಅವಳ ಕತ್ತಿನೆಡೆ ಹರಿಯಿತು. ಯಾವಾಗಲೂ ಕರಿಮಣಿ ಸರದ ಜೊತೆಯಲ್ಲಿರುತ್ತಿದ್ದ ಸರ ಅಲ್ಲಿರಲಿಲ್ಲ. ಮದುವೆಯಾಗುವ ಮುನ್ನ ಅವಳ ಕಿವಿಯಲ್ಲಿದ್ದ ರಿಂಗ್ಗಳು ಮತ್ತೆ ಅವುಗಳ ಸ್ಥಾನವನ್ನು ಅಲಂಕರಿಸಿದವು. ಅವನ ನೋಟ ಮಡದಿಯ ಮೈಯಲ್ಲೆಲ್ಲ ಹರಿದಾಡಿ ನೆಲವನ್ನು ನೋಡಿತು. ಒಂದು ವಿಧವಾದ ಹಿಂಸೆ ಎನಿಸಿತು. ಹೊರಡುವ ಮುನ್ನದ ಸ್ಥಿತಿಯೇನೋ ಇದು. ಹಗುರವಾಗಿ ನಕ್ಕು ಕಾಫಿಯ ಕಪ್ಪನ್ನು ಕೈಗೆತ್ಕೊಂಡ. ಯಾಕೋ ಸವಿತಾಳ ಹೃದಯ ಇದ್ದಕ್ಕಿದ್ದ ಹಾಗೆ ಭಾರ ಎನಿಸಿತು. ಡ್ರಾಯಿಂಗ್ ರೂಮ್ನಲ್ಲಿ ಹೋಗಿ ಕೂದ್ಲು. ಇಡೀ ಮನೆಯೇ ಅವಳಿಂದ ಬೇರೆ ಎನಿಸುತ್ತಿತ್ತು. ಇಲ್ಲಿರುವ ಎಲ್ಲ ವಸ್ತುಗಳ ಮೇಲೆ ತಾನಾಗಿ ಪ್ರೀತಿ ಬೆಳೆದಿತ್ತು. ಇದಕ್ಕೆ ಯಾವ ಪ್ರಯತ್ನವೂ ಬೇಕಾಗಿರಲಿಲ್ಲ. ಇದು ಮಾನವನ ಸಹಜ ಗುಣವೇನೋ. ದೊಡ್ಡ ಗುಣದ ಶ್ರೀನಿವಾಸ್ ಅಯ್ಯನವರ ಮುಂದೆ ಧೈರ್ಯವಾಗಿ ನಿಲ್ಲಲು ಅಳುಗೆನಿಸಿತು. ಮನೆಯ ಸೊಸೆಯನ್ನಾಗಿ ಬರಮಾಡಿಕೊಂಡ ಅವರು ತನ್ನ ಮತ್ತು ಮಗನನ್ನು ಕೂಡ ಅವಳ ಕೈಯಲ್ಲಿ ಇಡುತ್ತಿರುವ ಹಾಗೆ ಹೇಳಿದರು. ಈಗ ಅದೆಲ್ಲ ಹೆಣ್ಣು ದಾಸ್ಯದಿಂದ ಕಟ್ಟಹಾಕಲು ಬಳಸುವ ನುಡಿಗಳು ಎನಿಸಿತು. ಸುಟ್ಟು ಅರೆಬೆಂದ ಜಮುನಾಳ ದೇಹ ಅವಳ ಕಣ್ಮುಂದೆ ಬಂದು ನಿಂತಂತಾಯಿತು. ಅವಳ ನಿರ್ಧಾರ ಮತ್ತಷ್ಟು ದೃಢವಾಯಿತು. 1-2 ದಿನದಲ್ಲಿ ಅವಳ ತಯಾರಿಯೆಲ್ಲ ಮುಗಿದಿತ್ತು. ಜಯಂತಿಯ ಬಳಿಯಲ್ಲೂ ಕೂಡ ಈ ಪ್ರಸ್ತಾಪ ಮಾಡಲಿಲ್ಲ. ಸಹಜವಾಗಿಯೇ ವರ್ತಿಸಿದ್ಲು. ಅಂದು ಬಂದ ವಿಜಯ್ ಮಡದಿಯೊಂದಿಗೆ ವೇಣುವನ್ನು ಕೂಡ ಬರಲು ಹೇಳಿದ. ಬರೀ ಮೌನದ ಪ್ರತಿಕ್ರಿಯೆಯೇ ತೋರಿದ. ಯಾವ ರೀತಿಯಲ್ಲೂ ತನ್ನ ದೌರ್ಬಲ್ಯವನ್ನು ಹೊರಗಿಡಲು ಅವನಿಗಿಷ್ಟವಿಲ್ಲ. ಯು ಆರ್ ರಿಯಲಿ ಲಕ್ಕಿ. ಸವಿತಾಳಂಥ ಹೆಣ್ಣುಗಳು ಅಪರೂಪ. ಅವರ ಬುದ್ಧಿವಂತಿಕೆ ವಿದ್ಯೆಯನ್ನು ಸಾರ್ಥಕಪಡಿಸಿಕೊಳ್ಳಲು ಸರಿಯಾದ ದಾರಿಯನ್ನು ಹುಡುಕೊಂಡಿದ್ದಾರೆ. ವೇಣು ನಸುನಕ್ಕ. ಸವಿತಾ ಬಗ್ಗೆ ನಿಮಗೆ ಯಾವ ಯೋಚನೆಯೂ ಬೇಡ. ಅವರಿಗೆ ತೊಂದರೆಯಾಗದಂತೆ ನೋಡ್ಕೊಳ್ತೇನೆ. ವೇಣುಗೆ ಅವನ ಮುಸುಡಿಗೆ ಗುದ್ದಬೇಕು ಎನಿಸಿತು. ಕೋಪದಿಂದ ಹಲ್ಮುಡಿ ಕಚ್ಚಿದ. ಅವನ ಅನಿಸಿಕೆಗಳೆಲ್ಲ ತಪ್ಪಾಗಿ ಹೆಣ್ಣು ಗಂಡಿನ ಸ್ನೇಹವನ್ನು ಒಂದೇ ದೃಷ್ಟಿಯಲ್ಲಿ ನೋಡುವ ಕೆಟ್ಟ ಜನಗಳ ಬಗ್ಗೆ ಅವನಿಗೆ ಆಕ್ರೋಶವಿತ್ತು. ಈಗ ವಿಜಯ್ ಸ್ನೇಹವನ್ನು ಆ ರೀತಿ ಯೋಚಿಸಲು ಅವನ ಮನ ಒಪ್ಪದಾಗಿತ್ತು. ಸ್ನೇಹವೆಂದರೆ
ಒದ್ದಾಡುವ ಅವನಿಗೆ ವಿಜಯ್ ಬಂದ ಕೂಡಲೇ ಮುಖ ತಿರುವುವಂತೆ ಆಗ್ತಿತ್ತು. ಮೊದಲ ರಾತ್ರಿಯೇ ತನ್ನ ಸ್ವಾಭಿಮಾನದ ಚುರುಕನ್ನು ಮಡದಿ ಮುಟ್ಟಿಸಿದ್ಲು. ವಿಜಯ್ನ ಕಳಗಿಸ್ಕೊಟ್ಟು ಒಳ ಬಂದ ಸವಿತಾ ತನ್ನ ಹಿಂದಿನ ಹಳೆಯ ಸೂಟ್ಕೇಸನ್ನು ಸರಿ ಮಾಡ್ತಿದ್ಲು. ಎದೆಯಲ್ಲಿ ಈಟಿಯಿಂದ ಬಗೆದಂತಾಯಿತು. ಅವಳನ್ನು ಕಳೆದುಕೊಂಡು ಬಾಳುವುದು ಅವನಿಗೆ ಅತಿ ಪ್ರಯಾಸ ಎನಿಸಿತು. ತಂದೆ ಅವನ ಮೇಲಿಟ್ಟಿದ್ದ ನಂಬಿಕೆಯನ್ನು ಕಳೆದುಕೊಳ್ಬೇಕಾಗಿತ್ತು. ಸವಿತಾ, ನೀನು ಬಾಂಬೆಗೆ ಹೋಗ್ಕೂಡ್ದು, ಕೆಲಸಕ್ಕೂ ಸೇರ್ಕೂಡ್ದು. ತಲೆ ಎತ್ತಿ ನೋಡಿದ್ಲು. ದರ್ಪದಿಂದ ವೇಣುವಿನ ಕಣ್ಗಳು ಮಿಂಚಿದವು. ನಾನು ಹೋಗಲೇಬೇಕು. ದರ್ಪ ಶ್ರೀಮಂತಿಕೆಯಿಂದ ಹೆಣ್ಣನ್ನು ಸತತವಾಗಿ ಅದುಮಿಡೋದು ಯಾವ ಕಾಲಕ್ಕೂ ಒಳ್ಳೆಯದಲ್ಲ. ಸವಿತಾ ಎಂದು ಜೋರಾಗಿ ಅರ್ಚಿದ. ಇಷ್ಟು ದಿನಕ್ಕೂ ನನ್ನನ್ನು ಅರ್ಥ ಮಾಡಿಕೊಂಡಿದ್ದು ಇಷ್ಟೆಯೇ? ಮನ ನೊಂದಿತು. ವಿವೇಕ, ನೀನು ಆ ಅವಕಾಶವನ್ನೇ ಅವಳಿಗೆ ಕೊಡಲಿಲ್ಲವೆಂದು ಜರಿಯಿತು. ಒಂದು ಹೆಣ್ಣಿನ ಜೀವನದಲ್ಲಿ ಆಟ ಆಡೋದು ವಿದ್ಯಾವಂತರ ಲಕ್ಷಣವಲ್ಲ. ಜಯಂತಿಯ ಬಗ್ಗೆ ಪ್ರೀತಿ ಇದ್ರೂ ನನ್ನನ್ನು ಮದುವೆಯಾದದ್ದು ಹಠಕ್ಕಾಗಿ. ಸ್ವಾಭಿಮಾನ, ಶೀಲ ಸಂಪನ್ನಳಾದ ಯಾವ ಹೆಣ್ಣಾದರೂ ಅಂದು ಹಾಗೆಯೇ ವರ್ತಿಸುತ್ತಿದ್ಲು. ಹಠಕ್ಕೆ ಮುನ್ನ ತಪ್ಪನ್ನು ಅರಿಬೇಕಾಗಿತ್ತು. ನನಗೆ ತಾಳಿ ಕಟ್ಟಿ ಜಯಂತಿ ಜೊತೆ ರೊಮ್ಯಾನ್ಸ್, ನನಗೆ ಡೈವರ್ಸ್ ಕೊಟ್ಟು ಜಯಂತಿಯ ಜೊತೆ ಮದುವೆ. ನೀವು ಹೋಗು ಎನ್ನುವ ಮೊದಲೇ ನಾನು ಹೋಗಲು ಸಿದ್ಧಳಿದ್ದೀನಿ. ನಿಮ್ಮ ಡೈವರ್ಸ್ಗೆ ನನ್ನ ಒಪ್ಪಿಗೆ ಇದೆ. ಚಟಾರನೆ ಸವಿತಾಳ ಕೆನ್ನೆಗೆ ಬಲವಾಗಿ ಬಾರಿಸಿದ ವೇಣು. ಅವನ ಮೈ ಕೋಪದಿಂದ ಕಂಪಿಸುತ್ತಿತ್ತು. ಯು ಫೂಲ್, ನೀನು ಅರ್ಥ ಮಾಡಿಕೊಂಡಿದ್ದು ಇಷ್ಟೇ? ಯಾವ ಹೆಣ್ಣೊಡನೆಯೂ ನನ್ನ ಸ್ನೇಹ ನಿರ್ಮಲ. ಕೆನ್ನೆಗೆ ಹೊಡೆದ ಹೆಣ್ಣನ್ನು ಬಗ್ಗಿಸಿ ಕ್ಷಮಾಪಣೆ ಕೇಳಿಸುವಂಥ ಛಲವಿತ್ತೆ ವಿನಃ ಬೇರೇನೂ ಇರಲಿಲ್ಲ. ಹೊರಟ್ಬಿಟ್ಟ. ಕೋಪದಿಂದ ಬುಸುಗುಟ್ಟುತ್ತಾ ಹೋಗಿ ಹೊರಗೆ ನಿಂತ. ಬೆವರಿನಿಂದ ಮೈಯೆಲ್ಲ ತೊಯ್ದು ಹೋದ ಅನುಭವವಾಯಿತು. ಕೆನ್ನೆಗೆ ಬಿದ್ದ ಏಟಿಗಿಂತ ಮನಸ್ಸಿಗಾದ ಗಾಯ ಬಹಳ ದೊಡ್ಡದಾಗಿ ಕಾಣಿಸಿತು. ಕಣ್ಣೀರು ದಾರಿ ದಾರಿಯಾಗಿ ಸುರಿಯಿತು. ಎಲ್ಲರೂ ತಿಳಿದ ಹಾಗೆ ತಾನು ಬುದ್ಧಿವಂತೆ ಅಲ್ವೇನೋ? ಪ್ರತಿ ಪತ್ರದಲ್ಲೂ ಶ್ರೀನಿವಾಸ್ ಅಯ್ಯನವರು ಬರೆಯುತ್ತಿದ್ದ ವಾಕ್ಯಗಳು ನೆನಪಿಗೆ ಬಂತು. ಪ್ರತಿಯೊಬ್ಬರ ವ್ಯಕ್ತಿತ್ವವು ಮುಖ್ಯವೇ, ಯಾರೂ ಕೀಳಲ್ಲ. ಸಾಮರಸ್ಯ ಜೀವನದಲ್ಲಿ ಹೋರಾಟಕ್ಕೆ ಎಡೆಯೇ ಇಲ್ಲ. ಹಾಲು ಜೇನಿನಂತೆ ಬೆರೆತು ಸಾಗೋದೇ ಸಂಸಾರದ ಗುಟ್ಟು. ಯಾವ ಕಾರಣಕ್ಕೂ ತಾಳ್ಮೆ ಕಳೆದುಕೊಳ್ಳದೆ ವೇಣುನ ಅನುಸರಿಸು. ಆಮೇಲೆ ಅವನೇ ನಿನ್ನನ್ನು ಅನುಸರಿಸ್ತಾನೆ. ಒಳಗೆ ಬಂದ ವೇಣು ಉಗುಳು ನುಂಗಿ, ಸವಿತಾ, ನೀನು ತಿಳ್ಕೊಂಡ ಹಾಗೆ ಹೆಣ್ಣನ್ನು ತುಳಿಬೇಕು ಎಂಬ ಇಚ್ಛೆಯೇ ನನಗಿಲ್ಲ. ನಾನು ಖಂಡಿತ ನಿನ್ನನ್ನು ಅಡ್ಡಿಪಡಿಸಲಾರೆ. ನೀನಾಗೆ ನನಗೆ ಸೇರಿದ ಎಲ್ಲ ವಸ್ತುಗಳನ್ನು ನಿರಾಕರಿಸಿದೀಯ. ಮೂಢನಂಬಿಕೆಯೋ ಮೂರ್ಖ ನಂಬಿಕೆಯೋ, ಒಟ್ನಲ್ಲಿ ನಂಬಿಕೆ. ಹಿರಿಯರ ಎದುರು ಕಟ್ಟಿದ ತಾಳಿಯನ್ನು ತೆಗೆದಿಟ್ಟು ಹೋಗು. ರಕ್ಷಣೆ ಪೋಷಣೆ ಕೊಡದೆ ಅಭಿಮಾನದಿಂದ ನೋಡದ ಗಂಡಿನ ಆ ಲಾಂಛನ ಕೆಲ್ಸಕ್ಕೆ ಬಾರದು. ಅದನ್ನು ಮಾತ್ರ ತೆಗೆದಿಟ್ಟು ಯಾವಾಗ ಬೇಕಾದರೂ ಹೋಗು. ನಿನಗೆ ಗೊತ್ತು, ನಾನು ಸ್ನೇಹಪರ. ನಿನಗೆ ಬೇಕಾದರೆ ಸ್ನೇಹಿತನೆಂದು ತಿಳಿದು ಏನಾದರೂ ಸಹಾಯ ಪಡ್ಕೊ. ವೇಣುಗೆ ಅಲ್ಲಿ ನಿಲ್ಲಲಾಗಲಿಲ್ಲ. ಕಾರ್ ಹತ್ತಿ ಹೊರಟ್ಬಿಟ್ಟ. ಮನಸ್ಸಿನ ಬೇಗುದೆ ಕಳೆಯಲು ಗೆಳೆಯರನ್ನು ಭೇಟಿ ಮಾಡಿದ. ನಗು ನಗುತ್ತಾ ಮಾತನಾಡಿದ. ಜಯಂತಿ ಮನೆಗೆ ಹೋಗಿ ಬಂದ. ಯಾವುದರಲ್ಲಿಯೂ ಪ್ರಯೋಜನವಾಗಲಿಲ್ಲ. ಥಟ್ಟೆಂದು ಎದ್ದುಕೊಂಡು ಮನೆಯ ಹಾದಿ ಹಿಡಿದ. ಏನನ್ನೋ ಜ್ಞಾಪಿಸ್ಕೊಂಡು ನೋವಿನ ನಗೆ ನಕ್ಕ. ತಾಯಿಯ ಜ್ಞಾಪಕದಲ್ಲಿಯೇ ತಂದೆ ಇಷ್ಟು ವರ್ಷಗಳನ್ನು ದೂಡಿದ್ರು. ತನಗೂ ಮೊದಲ ಪ್ರಯಾಸವೆನಿಸಿದ್ರು ಆ ಜೀವನವೇ ಸರಿ ಹೋಗ್ಬೋದು. ಜೀವನ ಇಷ್ಟೇ, ಜಗತ್ತೇ ವಿಚಿತ್ರ. ಕಾರನ್ನು ಗ್ಯಾರೇಜ್ಗೆ ನೂಕಿ ಒಳಬಂದ. ಸಾಂಬ ಗೋಡೆಗೊರಗಿ ನಿಂತಿದ್ದ. ಅವನು ನಿಂತಿದ್ದ ರೀತಿ ನೋಡೇ ಅವನಿಗೆ ನಗು ಬಂತು. ನೀನಾಗೆ ಓಡಿ ಹೋಗೋವರೆಗೂ ನಿನ್ನ ಕೈ ಊಟವೇ ಈ ಬಡಪಾಯಿಗೆ ಗಟ್ಟಿ ಎಂದ್ಕೊಂಡ. ಸಾಂಬ ಬಡ್ಸು, ಬರ್ತೀನಿ. ಉತ್ಸಾಹದಿಂದಲೇ ನಡೆಯಲು ಪ್ರಯತ್ನಪಟ್ಟ. ಸೋತಂತೆ ಕಾಲ್ಗಳು ಮುಷ್ಕರ ಹೂಡುತ್ತಿದ್ದವು. ತುಂಬ ಹೊತ್ತಾಗಿತ್ತು.
ರಾತ್ರಿಯ ಉಡುಗೆ ಧರಿಸಿ ಊಟಕ್ಕೆ ಕೂತ. ಅನ್ನ ಬಡಿಸಲು ಮುಂದಾದ ಕೈಯನ್ನು ದಿಟ್ಟಿಸಿದ. ಅಚ್ಚರಿಯಿಂದ ಒಂದು ಗಳಿಗೆ ಕಣ್ಣುಗಳು ಹಾಗೆಯೇ ನಿಂತವು. ದೌರ್ಬಲ್ಯದ ಲಕ್ಷಣವೆಂದ್ಕೊಂಡು ಊಟ ಮುಗಿಸಿ ಕೋಣೆ ಸೇರಿದ. ಬಳೆಯ ಸದ್ದಾದಾಗಲೂ ತಲೆ ಎತ್ತುವ ಮನಸ್ಸಾಗಲಿಲ್ಲ. ಆ ಸದ್ದು ಮಾತ್ರ ಅವನ ಕಿವಿಗೆ ಅಪ್ಯಯಮಾನವಾಗಿತ್ತು. ಹಾಲು ಕೇಳದವನಂತೆ ಕೂತ. ಕಣ್ಮುಚ್ಚಿ ಹಾಗೆಯೇ ಮಲಗಿದ. ಕೆನ್ನೆಯ ಮೇಲೆ ಮೃದು ಕೈಯ ಸ್ಪರ್ಶ. ಕನಸು ಕಂಡವನಂತೆ ಎಚ್ಚೆತ್ತು ಕುಳಿತ. ಸವಿತಾ, ನನ್ನ ಸವಿತಾ. ಅವಳ ಕೈಯನ್ನು ತನ್ನ ಕೆನ್ನೆಗೆ ಬಲವಾಗಿ ಒತ್ಕೊಂಡ. ಅವಳ ಗಲ್ಲ ಹಿಡಿದು ಮೇಲೆತ್ತಿ ನಸುನಕ್ಕ. ಅವನ ಕಣ್ಗಳಲ್ಲಿ ಗೆಲುವು ವಿಜೃಂಭಿಸಿದಂತೆ ಕಂಡಿತು. ಸವಿ, ನಿನ್ನ ಹೆಸರಷ್ಟೇ ನೀನು ಸವಿ. ಅವನ ಬಾಹುಗಳಲ್ಲಿ ಸೇರಿ ಹೋಗಿದ್ಲು. ಪ್ರೀತಿಯ ಹೊಳೆಯಲ್ಲಿ ಎಲ್ಲ ಮರೆತು ಹೋಗಿದ್ರು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.